ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕುಲದೇವತಾಯ ನಮಃ. ನಮಸ್ಕಾರ ವೀಕ್ಷಕರೇ. ಆಗಸ್ಟ್ 12 ಸೂರ್ಯಗ್ರಹಣ ಇದೆ. ತುಂಬಾ ಜನ ಕೇಳ್ತಾ ಇದ್ದಾರೆ, ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರ ಇದೆಯಾ, ಯಾವ ರಾಶಿಗಳ ಮೇಲೆ ಪ್ರಭಾವ ಬೀಳ್ತದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಅಶುಭ ಫಲಗಳು ಸಿಗ್ತದೆ ಅಂತ. ಸೊ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ನೋಡಿ, ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಬೇರೆ ಇದ್ರಲ್ಲೆಲ್ಲ ಕೊಡ್ತಾರೆ, ಇವ್ರ ಸೂರ್ಯಗ್ರಹಣದಿಂದ ಈ ರಾಶಿಯವರಿಗೆ ಹಣದ ಸುರಿಮಲೆ, ಈ ರಾಶಿಯವರಿಗೆ ಅದೃಷ್ಟ ಇಲ್ಲ, ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ, ಈ ರೀತಿ ಎಲ್ಲ ಬರ್ತದೆ. ಸೊ ಇದೆಲ್ಲ ಫೇಕ್, ಇದೆಲ್ಲ ಡಂಬಲ್ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಸೂರ್ಯಗ್ರಹಣ ಬಂದ ತಕ್ಷಣ ಒಬ್ಬ ರಾಶಿಯವನು ಶ್ರೀಮಂತ ಆಗಲ್ಲ, ಅವನು ಕೋಟ್ಯಾಧೀಶ ಆಗಲ್ಲ, ಸಾಧ್ಯನೇ ಇಲ್ಲ. ಅವನ ಜಾತಕ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅವನ ಜಾತಕದ ಮೇಲೆ ಫಲಗಳು, ಅವನ ದಶಾಭುಕ್ತಿಯ ಮೇಲೆ ಫಲಗಳು, ಅವನ ಕರ್ಮದ ಮೇಲೆ ಫಲಗಳು ಸಿಗ್ತಕ್ಕಂಥದ್ದು. ಇದೆಲ್ಲ ಯಾರು ನಂಬೇಡಿ. ನಾನು ತುಂಬಾ ಯೂಟ್ಯೂಬ್ ಅಲ್ಲಿ ನೋಡಿದ್ದೇನೆ, ಆ ಸೂರ್ಯಗ್ರಹಣ ಬಂತಂದ್ರೆ ಸಾಕು, ಅದಕ್ಕೆ ತುಂಬಾ ವ್ಯೂಸ್ ಕೂಡ ಆಗ್ತದೆ. ವೃಶ್ಚಿಕ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ, ಅಥವಾ ಕಟಕ ರಾಶಿಯವರಿಗೆ ಡೇಂಜರ್, ಈ ರೀತಿ ಎಲ್ಲ ಭಯಪಡಿಸುವ ವಾತಾವರಣ ಇದೆ. ಸೊ ಅದೆಲ್ಲ ನಂಬೇಡಿ, ನಂಬಲಿಕ್ಕೆ ಹೋಗ್ಬೇಡಿ, ಅದೆಲ್ಲ ನೋಡ್ಬೇಡಿ. ಸೈಂಟಿಫಿಕ್ ಆಗಿ ಮಾತ್ರ ನೋಡ್ಕೊಂಡು ಹೋಗೋಣ. ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರ ಇದೆಯಾ ಅಂತ ಕೇಳಿದ್ರೆ ಭಾರತದಲ್ಲಿ ಗೋಚಾರ ಇಲ್ಲ. ಆಗಸ್ಟ್ 12ನೇ ತಾರೀಕು ಆಗ್ತಕ್ಕಂತ ಸೂರ್ಯಗ್ರಹಣ, ಯಾಕಂದ್ರೆ ಸೂರ್ಯಗ್ರಹಣ ಗೋಚಾರ ಆಗ್ಬೇಕಿದ್ರೆ ನಮ್ಗೆ ಬೆಳಗ್ಗಿನ ಸಮಯದಲ್ಲಿ ಆಗ್ಬೇಕು. ಆದ್ರೆ ಸೂರ್ಯಗ್ರಹಣ ಭಾರತದಲ್ಲಿ ಆಗ್ತಕ್ಕಂಥದ್ದು ರಾತ್ರಿಯ ಸಮಯದಲ್ಲಿ, ಮಧ್ಯರಾತ್ರಿಯ ಸಮಯದಲ್ಲಿ ಆಗ್ತಕ್ಕಂಥದ್ದು. ಯಾವ ರಾಶಿಯಲ್ಲಿ ಆಗ್ತದೆ ಸೂರ್ಯಗ್ರಹಣ ಮತ್ತೆ ಯಾವ ನಕ್ಷತ್ರದಲ್ಲಿ ಆಗ್ತದೆ ಅಂತ ನೋಡಿದ್ರೆ ಕರ್ಕಾಟಕ ರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸ್ತದೆ. 12ನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಸೂರ್ಯಗ್ರಹಣ ಸಂಭವಿಸ್ತದೆ. ಹಾಗಾದ್ರೆ ಯಾವೆಲ್ಲ ರಾಶಿಯವರು ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಸೂರ್ಯಗ್ರಹಣ ಇಲ್ಲ ಅಂದ್ರು ಭಾರತದಲ್ಲಿ ಈಗ ಮೂಲ ಜಾತಕದ ಮೇಲೆ ಪ್ರಭಾವವನ್ನು ಖಂಡಿತ ಬೀಳ್ತದೆ. ಖಂಡಿತ ಅದರ ಸ್ವಲ್ಪ ಪ್ರಭಾವ ಇದ್ದೇ ಇರ್ತದೆ. ಯಾಕಂದ್ರೆ ನಿಮ್ಮ ಮೂಲ ಜಾತಕ ಇಂಪಾರ್ಟೆಂಟ್. ನಿಮ್ಮ ಮೂಲ ಜಾತಕದಲ್ಲಿ ಈಗ ಸೂರ್ಯ ಚಂದ್ರನ ಆಧಾರದ ಮೇಲೆ ಗ್ರಹಣ ನಡೀತದೆ. ಅಂದ್ರೆ ರಾಹುಕೇತುಗಳ ಮಧ್ಯಭಾಗದಲ್ಲಿ ಗ್ರಹಣ ನಡೆಯುವುದರಿಂದ ರಾಶಿಗಳ ಮೇಲೆ, ಕೆಲವು ರಾಶಿಗಳ ಮೇಲೆ ಪ್ರಭಾವ ಬೀಳ್ತದೆ. ಅದೆಲ್ಲ ಯಾವೆಲ್ಲ ರಾಶಿಗಳು ಎಲ್ಲ ನೋಡ್ಕೊಂಡು ಹೋಗೋಣ. ಈಗ ಕಟಕ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದ್ರೆ ಜಲತತ್ವದ ರಾಶಿಯ ಮೇಲೆ ಗ್ರಹಣ ಆಗ್ತಕ್ಕಂಥ. ಆದ್ರಿಂದ ದೇಶದಲ್ಲಿ ಕೂಡ ಸುನಾಮಿ ಬರ್ಬೋದು, ಜಲ ನೀರಿನ ಸಮಸ್ಯೆಗಳು ಒಂದು ಕಡೆ ಬಂದ್ರೆ ಇನ್ನೊಂದು ಕಡೆ ಅತಿಯಾದ ನೀರು ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬೋದು. ಈ ರೀತಿಯ ಸಮಸ್ಯೆಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸೂರ್ಯಗ್ರಹಣ ಆಗ್ತಕ್ಕಂಥದ್ದು ಜಲತತ್ವದ ರಾಶಿ. ಸೊ ಯಾವೆಲ್ಲ ರಾಶಿಯವರು ತುಂಬಾ ಕೇರ್ಫುಲ್ ಆಗೋದು ನೋಡಿ, ಅಲ್ಲಿ ಡಿಸ್ಪ್ಲೇ ಅಲ್ಲಿ ಒಂದು ಚಾರ್ಟ್ ಬರ್ತದೆ, ಆವತ್ತಿನ ಒಂದು ಕುಂಡಲಿ ಅಂದ್ರೆ ಗ್ರಹಣ ಆಗ್ತಕ್ಕಂತ ದಿನದ ಒಂದು ಚಾರ್ಟ್ ನಮ್ಮ ಡಿಸ್ಪ್ಲೇ ಅಲ್ಲಿ ಬರ್ತಾ ಇದೆ, ನೋಡ್ಬೋದು. ನೋಡಿ, ಇಲ್ಲಿ ಮುಖ್ಯವಾಗಿ ನಾನು ಬರ್ದಿಟ್ಟಿದ್ದೇನೆ. ಇಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತದೆ. ನಿಮ್ಮ ಜಾತಕದಲ್ಲಿ ಮೊದಲು ನೋಡ್ಬೇಕು, ನೀವು ಮೂಲ ಜಾತಕದಲ್ಲಿ ನೋಡಿ. ನಿಮ್ಗೆ ಸ್ವಲ್ಪ ಅದು ಗೊತ್ತಿದ್ರೆ ಜ್ಯೋತಿಷ್ಯ, ಆ ರಾಶಿಯವರಿಗೆ ಮುಟ್ಟಿದ ಚಿನ್ನ ಆಗ್ತದೆ, ಮುಟ್ಟಿದ್ದು ಕಬ್ಬಿನ ಆಗ್ತದೆ, ಅದೆಲ್ಲ ಬಿಡಿ. ನಿಮ್ಮ ರಾಶಿಯಲ್ಲಿ ಮುಖ್ಯವಾಗಿ ಕರ್ಕಾಟಕ ರಾಶಿಯಲ್ಲಿ ಯಾವೆಲ್ಲ ಗ್ರಹ ಕೂತಿದೆ ಅಂತ ನೋಡ್ಬೇಕು. ಅದರಲ್ಲಿ ನಿಮ್ಮ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಯಾವ ಗ್ರಹ ಕೂತಿ, ಯಾಕಂದ್ರೆ ಕರ್ಕಾಟಕ ರಾಶಿಯಲ್ಲಿಯೇ ಗ್ರಹಣ ಆಗ್ತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಕೂತಿದ್ರೆ, ಚಂದ್ರ ಕೂತಿದ್ರೆ, ಅಥವಾ ಬುಧ, ಗುರು ಕೂತಿ, ಯಾಕಂದ್ರೆ ಗುರು ಆಲ್ರೆಡಿ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನಾಧಿಪತಿಯಾಗಿ ಕೂತಿದ್ದಾರೆ. ಗುರು ಅಲ್ಲೇ ಕೂತಿದ್ದಾನೆ. ಆದ್ರಿಂದ ನಿಮ್ಮ ಜಾತಕದಲ್ಲಿ ಈ 4 ಗ್ರಹಗಳು ಅಥವಾ ರಾಹು ಕೇತು, ಛಾಯಾ ಗ್ರಹಗಳು, ರಾಹು ಅಥವಾ ಕೇತು ಯಾವುದಾದ್ರು ಒಂದು ಗ್ರಹ ಕೂತಿರ್ತದೆ. ಸೊ ಈ 5 ಗ್ರಹಗಳು ನಿಮ್ಮ ಜಾತಕದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕೂತಿದ ನೋಡ್ಬೇಕು. ಸ್ವಲ್ಪ ಡಿಗ್ರಿ ವೈಸ್ ಕೂಡ ನೋಡ್ಲಿಕ್ಕೆ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ, ಅಲ್ಲಿ ನೋಡ್ಬೇಕು. ಆವಾಗ ಸ್ವಲ್ಪ ಪ್ರಭಾವ ನಿಮ್ಗೆ ಬೀಳ್ತದೆ, ನೀವು ಕರ್ಕಾಟಕ ರಾಶಿಯವರು ಆಗಿದ್ದಾರೆ. ಅಥವಾ ಬೇರೆ ರಾಶಿಯವರು ಆಗಿದ್ರು ಕೂಡ ಪ್ರಭಾವ ಬೀಳ್ತದೆ. ಆ ರಾಶಿಯಲ್ಲಿ ಕೂತಿದ ಅಂತ ನೀವು ನೋಡ್ಬೇಕು. ಫಸ್ಟ್ ನೀವು ಗಮನಿಸಬೇಕು, ನಿಮ್ಮ ಜಾತಕದಲ್ಲಿ ಗೊತ್ತೇ ಇದೆ ಕರ್ಕಾಟಕ ರಾಶಿ ನ್ಯಾಚುರಲ್ ಕಾಲ ಪುರುಷನ 4ನೆಯ ರಾಶಿ. ಅದು ಮೂಲ ಜಾತಕದ 4ನೆಯ ರಾಶಿ ಕರ್ಕಾಟಕ ರಾಶಿ. ಅಲ್ಲಿ ಈ ನಾನು ಹೇಳಿದ ಈ ಗ್ರಹಗಳು ಕೂತಿದ್ರೆ ನಿಮ್ಗೆ ಖಂಡಿತವಾಗಿಯೂ ಇದರ ಪ್ರಭಾವ ಬೀಳ್ತದೆ. ಮತ್ತೆ ಏನು, ಈಗ ಕರ್ಕಾಟಕ ರಾಶಿಯವರಿಗೆ ಯಾವೆಲ್ಲ ಸಮಸ್ಯೆಗಳು ಬರ್ಬೋದು ಗ್ರಹಣ ಸಮಯದಲ್ಲಿ, ಅಥವಾ ಬೇರೆ ಎಲ್ಲ ಯಾವ ರಾಶಿಯವರಿಗೆ ಸಮಸ್ಯೆಗಳು ಬರ್ತದೆ ಅಂತ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಮೊದಲಾಗಿ ಕರ್ಕಾಟಕ ರಾಶಿಯವರಿಗೆ ಅಂದ್ರೆ ರಾಶಿಯಲ್ಲಿ, ಸೊ ಲಗ್ನ ಆದ್ರೆ ಲಗ್ನವನ್ನ ತಗೋಬಹುದು ನೀವು. ಕರ್ಕಾಟಕ ರಾಶಿಯಲ್ಲೇ ಗ್ರಹಣ ಆಗುವುದರಿಂದ
ಸ್ವಲ್ಪ ಪ್ರಭಾವ ಇದ್ದೇ ಇರ್ತದೆ. ಸೊ ಕರ್ಕಾಟ ರಾಶಿಯವರ ತಾಯಿಯವರಿಗೆ ಸಮಸ್ಯೆ ಬೇಕಂದ್ರೆ ಮೇಷ ರಾಶಿಯಿಂದ 4ನೆಯ ಮನೆ. ಸೊ ಅಲ್ಲಿ ತಾಯಿಗೆ ಸಮಸ್ಯೆ ಬರ್ಬೋದು, ಕಫ ಶೀತದ ಆರೋಗ್ಯದ ಸಮಸ್ಯೆ, ಇನ್ವೆಸ್ಟ್ಮೆಂಟ್ ಬ್ಲಾಕ್ ಆಗ್ಬೋದು. ಏನಾದ್ರೂ ಆ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಬ್ಲಾಕ್, ಇದರ ಪ್ರಭಾವ ಎಷ್ಟು ದಿನ ಇರ್ತದೆ ಅಂತ ನೋಡಿ. ಈಗ ಗ್ರಹಣದ ಪ್ರಭಾವ ಹುಣ್ಣಿಮೆ ತನಕ ಇರ್ತದೆ. ನೆಕ್ಸ್ಟ್ ಚಂದ್ರಗ್ರಹಣ ಕೂಡ ಬರ್ತದೆ, ಅದು ಕೂಡ ಭಾರತದಲ್ಲಿ ಗೋಚಾರ ಇರುವುದಿಲ್ಲ. ಚಂದ್ರಗ್ರಹಣ 28ಗೆ ಬರ್ತಾ ಇದೆ. ಸೊ ಕರ್ಕಾಟಕ ರಾಶಿಯವರೇನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿದ್ರೆ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗ್ತದೆ. ಯಾಕಂದ್ರೆ ರಾಶಿಯಲ್ಲಿ ಆಗೋದ್ರಿಂದ ಆರೋಗ್ಯದ ಮೇಲೆ ಶೀತ, ಕಫ, ಡಸ್ಟ್ ಅಲರ್ಜಿ ಅಂತಹ ಸಮಸ್ಯೆಗಳು ಅಲ್ಲಿ ಬರ್ಬಹುದು. ಅಲ್ಲಿಂದ ನಾವು ಲೆಕ್ಕ ಹಾಕಿದ್ರೆ, ಈಗ ಕರ್ಕಾಟಕ ರಾಶಿಯಿಂದ ಲೆಕ್ಕ ಹಾಕಿ, ಕರ್ಕಾಟಕ ರಾಶಿ 8ನೇ ಮನೆ ನೋಡ್ಬೋದು. 8ನೇ ಮನೆಯಲ್ಲಿ ರಾಹು ಕೂತಿದ್ದಾನೆ. ಕೇತು ಅಲ್ಲಿ 8ನೇ ಮನೆಯಲ್ಲಿ ರಾಹು ಕೂತಿರೋದ್ರಿಂದ ಸೊ ಸ್ವಲ್ಪ ವಾಹನದಲ್ಲಿ ಹೋಗ್ಬೇಕಿದ್ರೆ ಸಣ್ಣ ಪುಟ್ಟ ತಾಗುವುದು ಈ ರೀತಿ ಆಗ್ಬೋದು. ಸ್ವಲ್ಪ ಜಾಗೃತೆಯಿಂದ ಇರಬೇಕು ಕಟಕ ರಾಶಿಯವರು, ಕಟಕ ಲಗ್ನದವರು. ಸೊ ನಿಮ್ಮ ಜಾತಕದಲ್ಲಿ ನೋಡಿ, ಅದು ಕೂಡ ಅಷ್ಟು ಗ್ರಹಗಳು ಕೂಡ ಕೂತಿದ್ಯಾ ಅಂತ ನೋಡ್ಬೇಕು. ಮತ್ತೆ ಮಾತಿನಿಂದ ಸಮಸ್ಯೆ ಆಗ್ಬೋದು. ಯಾಕಂದ್ರೆ 2ನೇ ಮನೆಯಲ್ಲಿ ಕೇತು ಇರುವುದರಿಂದ, ಅಲ್ಲಿ ಕರ್ಕಾಟಕ ರಾಶಿಯಿಂದ 2ನೇ ಮನೆಯಲ್ಲಿ ಕೇತು ಇರುವುದರಿಂದ ಮಾತಿನಿಂದ ಸಮಸ್ಯೆ ಆಗಬಹುದು. ಯಾಕಂದ್ರೆ ಕೇತುಗೆ ತಲೆ ಇಲ್ಲ. ಸೊ ತಲೆ ಇಲ್ಲದೆ ಮಾತಾಡಿ ಸಮಸ್ಯೆಗಳು ಉದ್ಭವ ಆಗಬಹುದು, ಅಥವಾ ಫ್ಯಾಮಿಲಿ ಜೊತೆ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಕಟಕ ರಾಶಿಯವರಿಗೆ ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೇನೆ. ಸೊ ಮುಂದಿನ ರಾಶಿ ಯಾರಿಗೆ ಸಮಸ್ಯೆ ಇದೆ ಅಂತ ನಾವು ನೋಡಿದ್ರೆ ಸಿಂಹ ರಾಶಿ. ಯಾಕಂದ್ರೆ ಕಟಕ ಸಿಂಹ ರಾಶಿಗೆ 12ನೇ ಮನೆ ಕಟಕ ರಾಶಿ. ಯಾಕಂದ್ರೆ 12ನೇ ಮನೆ ವ್ಯಯಭಾವದಲ್ಲಿ ಸೂರ್ಯಗ್ರಹಣ ಆಗ್ತಾ ಇರುವುದರಿಂದ, ಕರೆಕ್ಟ್ ಆಗಿ ನೋಡಿ ಸೈಂಟಿಫಿಕ್ ಆಗಿ, 12ನೇ ಮನೆಯಲ್ಲಿ ಸೂರ್ಯಗ್ರಹಣ ಯಾರಿಗೆ? ಸಿಂಹ ರಾಶಿಯವರಿಗೆ. ಆದ್ರಿಂದ ಅತಿಯಾದ ಖರ್ಚು ಬರ್ಬೋದು, ಅತಿಯಾದ ತಲೆನೋವು ಬರ್ಬೋದು. ಯಾಕಂದ್ರೆ ಕೇತು ಕೂತಿದ್ದಾನೆ ಸಿಂಹ ರಾಶಿಯಲ್ಲಿ. ಕೇತು ಕೂತಿರೋದ್ರಿಂದ ತಲೆನೋವುಗಳು ಜಾಸ್ತಿ, ಸ್ವಲ್ಪ ಮೈಗ್ರೇನ್ಸ್ ಪ್ರಾಬ್ಲಮ್ಸ್ ಇದ್ದವರಿಗೆ ಅದು ಜಾಸ್ತಿ ಆಗಬಹುದು ಸಿಂಹ ರಾಶಿಯವರಿಗೆ. ಅತಿಯಾದ ಕೋಪ, ಟೆನ್ಷನ್, ಕಿರಿಕಿರಿ ಈ ಸಮಯದಲ್ಲಿ ಆಗ್ತಕ್ಕಂತ ಸಾಧ್ಯತೆ ಇದೆ. ಪರಿಹಾರ ಕೊನೆಗೆ ಕೊಡ್ತೇನೆ, ಏನು ಪರಿಹಾರವನ್ನ ಮಾಡಬೇಕು ಅಂತ. ಸೊ ಈ ಸಿಂಹ ರಾಶಿಯವರು ದುಡ್ಡು ಯಾರಿಗೂ ಕೊಡ್ಬೇಕಿದ್ರೆ ಅಥವಾ ಖರ್ಚು ಮಾಡ್ಬೇಕಿದ್ರೆ ಸ್ವಲ್ಪ ಆಲೋಚನೆ, ಮತ್ತೆ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. ಸೊ ತುಂಬಾ ಖರ್ಚಾಯ್ತು, ಬೇಡ ಇತ್ತು, ಆ ರೀತಿಯ ಒಂದು ಸೂಚನೆಗಳು ಬರ್ಬೋದು ಸಿಂಹ ರಾಶಿ ಅವರಿಗೆ. ಮುಂದಿನ ರಾಶಿ ನಮ್ಗೆ ಧನುರ್ ರಾಶಿ. ಯಾಕಂದ್ರೆ ಧನುರ್ ರಾಶಿಯನ್ನು ನೋಡ್ಬೇಕು. ಧನುರ್ ರಾಶಿಯಿಂದ ಲೆಕ್ಕ ಹಾಕಿದ್ರೆ, ಧನುರ್ ರಾಶಿ ಲೆಕ್ಕ ಕಟಕ ರಾಶಿ 8ನೇ ರಾಶಿ ಆಗ್ತದೆ. ಅಷ್ಟಮ ರಂಧ್ರಭಾವ 8ನೇ ರಾಶಿ. ಸೊ ಅಲ್ಲಿಂದ ಅಷ್ಟಮದಲ್ಲಿ ಯಾವತ್ತಾದ್ರೂ ಗ್ರಹಣ ಸಂಭವಿಸಿದ್ರೆ ಸ್ವಲ್ಪ ಸಮಸ್ಯೆಗಳು ಬರ್ತದೆ ಧನುರ್ ರಾಶಿ. ಸೊ ಆರೋಗ್ಯದ ಸಮಸ್ಯೆಗಳು ಬರ್ಬೋದು, ವಾಹನದ ಸಮಸ್ಯೆಗಳು ಬರ್ಬೋದು. ಸೊ ಅಲ್ಲಿ 3ನೇ ಮನೆಯಲ್ಲಿ ರಾಹು, ಮತ್ತೆ 3ನೇ ಮನೆಯಲ್ಲಿ ಧನುರ್ ರಾಶಿಯಿಂದ 3ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಜಾಗೃತೆ. ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಜಾಗೃತೆಯಿಂದ ಇರಲೇಬೇಕು. ಕುಜ ಕೂಡ 6ನೇ ಮನೆಯಲ್ಲಿದ್ದಾನೆ ಧನುರ್ ರಾಶಿಗೆ. ಅದು ನೇರ ದೃಷ್ಟಿ, ಅಂದ್ರೆ 7ನೇ ಮನೆ ದೃಷ್ಟಿ. 7ನೇ ಮನೆ ದೃಷ್ಟಿ ಧನುವಿನಿಂದ ಕುಜನಿಗೆ, ಅಂದ್ರೆ ಬುಧನ ಮನೆಗೆ, ಮಿಥುನ ರಾಶಿಗೆ ದೃಷ್ಟಿ ಬಿದ್ದಿದೆ. ದೃಷ್ಟಿ ಬಿದ್ದಾಗ ಕುಜ ಶತ್ರುಗಳಿಂದ ಸಮಸ್ಯೆ ಬರಬಹುದು ಧನುರ್ ರಾಶಿಯವರಿಗೆ. ಶತ್ರುಗಳಿಂದ, ಅದು ಕೂಡ ಹಿತಶತ್ರುಗಳಿಂದ ತುಂಬಾ ಸಮಸ್ಯೆಗಳು ಬರ್ಬೋದು. ಹಣಕಾಸಿನ ಸಮಸ್ಯೆಗಳು ಬರ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಆಗ್ಬೋದು. ಗ್ಯಾಸ್ಟ್ರಿಕ್, ಲಿವರ್ ಈ ರೀತಿಯ ಸಮಸ್ಯೆಗಳು ಸ್ವಲ್ಪ ಇದ್ದವರು ಜಾಗೃತೆ ಮಾಡಬೇಕು. ಮುಂದಿನ ರಾಶಿ ನಾನು ಹೇಳ್ತಕ್ಕಂಥದ್ದು ಕುಂಭ ರಾಶಿ. ಯಾಕಂದ್ರೆ ಅಲ್ಲಿಂದ ನಾವು ಕುಂಭ ರಾಶಿಯಿಂದ ನಾವು ಲೆಕ್ಕ ಹಾಕ್ಬೇಕು. ಕುಂಭ ರಾಶಿ, ರಾಹು ಕೂಡ ಅಲ್ಲೇ ಇದ್ದಾನೆ, ರಾಶಿಯಲ್ಲೇ ಇದ್ದಾನೆ ಕುಂಭ ರಾಶಿಯಲ್ಲಿ. ಕುಂಭ ರಾಶಿಯಿಂದ ಲೆಕ್ಕ ಹಾಕಿದ್ರೆ 8ನೇ ಮನೆ ಅಲ್ಲಿಗೆ ಕುಂಭ ರಾಶಿ. 2ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು ಧನಭಾವದಲ್ಲಿ ಹಣದ ಸಮಸ್ಯೆ ಕಾಡಬಹುದು. ಕುಟುಂಬದಲ್ಲಿ ಸಮಸ್ಯೆಗಳು ಬರ್ಬೋದು. ಕುಟುಂಬದಲ್ಲಿ ತುಂಬಾ ಸಮಸ್ಯೆಗಳು, ಕಿರಿಕಿರಿಗಳು ಬರ್ಬೋದು. ಯಾಕಂದ್ರೆ ಆಲ್ರೆಡಿ 7.5 ಎಂಡಿಂಗ್ ಪ್ಲೇಸ್ ಅಲ್ಲಿ ಇದ್ದಾರೆ ಇವರು ಕುಂಭ ರಾಶಿಯವರು. 7.5 ಅವರಿಗೆ ಮುಗಿತಾ ಇದೆ. ಅದೇ ರೀತಿ ಗ್ರಹಣ ಬರ್ತಾ ಇದೆ. ಗ್ರಹಣ ಅಷ್ಟಮದಲ್ಲಿ ಆಗ್ತಾ ಇದೆ. ಅಲ್ಲಿ ರಾಹುವಿನ ದೃಷ್ಟಿಗಳನ್ನ ನಾವು ನೋಡ್ಬೇಕು. ರಾಹುವಿನ ದೃಷ್ಟಿ ಅಲ್ಲಿ ಕಟಕ ರಾಶಿಯಿಂದ 2ನೇ ಮನೆಗೆ, ಅಂದ್ರೆ ಸಿಂಹ ರಾಶಿಗೆ ಅಷ್ಟಮ ಸ್ಥಾನಕ್ಕೆ ಬಂದಿರೋದ್ರಿಂದ ಅದು ಕೂಡ ನಿಮ್ಗೆ ಸ್ವಲ್ಪ ಕುಂಭ ರಾಶಿಯವರು ಕೂಡ ಅಲ್ಲಿ ಸಮಸ್ಯೆಯನ್ನ ಅನುಭವಿಸ್ಬೇಕಾಗ್ತದೆ. ಯಾಕಂದ್ರೆ ಲೆಕ್ಕ ಹಾಕಿದ್ರೆ ಅಲ್ಲಿ ನಾವು ನೋಡಿ, ಅಲ್ಲಿಂದ ಲೆಕ್ಕ ಹಾಕ್ಬೇಕು ನಾವು ಯಾವತ್ತಾದ್ರೂ. ನಾವು ಸೈಂಟಿಫಿಕ್ ಆಗಿ ಯಾಕೆ ಕುಂಭ ರಾಶಿಯವರಿಗೆ ಸಮಸ್ಯೆ ಬರ್ತದೆ ಅಂತ ನಾನು ಸೈಂಟಿಫಿಕ್ ಆಗಿ ನೋಡಿ. ನೀವು ಜ್ಯೋತಿಷ್ಯ ಗೊತ್ತಿಲ್ಲ ಅಂದ್ರೆ ನಿಮ್ಮ ಕುಂಡಲಿಯನ್ನು ಲೆಕ್ಕ ಹಾಕಿ.
ನೀವು ಲೆಕ್ಕ ಹಾಕಿದ್ರೆ ಅಲ್ಲಿ ಸೂರ್ಯನ ಮನೆಯಿಂದ ನೋಡಿ, ಸೂರ್ಯ ಮತ್ತೆ ಚಂದ್ರ ಎಲ್ಲಿದ್ದಾರೆ? ಕಟಕ ರಾಶಿ. ಅಲ್ಲಿಂದ ಲೆಕ್ಕ ಹಾಕಿ, ರಾಹು 8ನೇ ಮನೆ ಬರ್ತದೆ. ಅಲ್ಲಿಂದ 8ನೇ ಮನೆ ರಾಹು ಇರುವ ಮನೆಯಿಂದ ನೀವು ಲೆಕ್ಕ ಹಾಕ್ಬೇಕು, 6ನೇ ಮನೆ ಬರ್ತದೆ. ಅಂದ್ರೆ 7ನೇ ಮನೆಯಲ್ಲಿ ಕೇತು, ರಾಹು ಮತ್ತೆ ಕೇತು ಯಾವತ್ತು ಅಪೋಸಿಟ್ ಇರ್ತದೆ, ದೃಷ್ಟಿ ಕೇತುಗೆ ಬಿದ್ದೆ. ಅಂದ್ರೆ ಚಂದ್ರನ ಮನೆಯಿಂದ, ಸ್ವಲ್ಪ ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿದೆ, ಚಂದ್ರ ಇರ್ತಕ್ಕಂಥ ಕಟಕ ರಾಶಿ. ಕಟಕ ರಾಶಿಯಿಂದ 2ನೇ ಮನೆ ಯಾವುದು? ಸಿಂಹ ರಾಶಿ. ಸಿಂಹ ರಾಶಿಗೆ ದೃಷ್ಟಿ 2ನೇ ಮನೆಗೆ, ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಮತ್ತೆ ಇಲ್ಲಿಂದ ಕೂಡ ಲೆಕ್ಕ ಹಾಕಿದ್ರೆ 8ನೇ ಭಾವ ಆಗಿರೋದ್ರಿಂದ ಆಕ್ಸಿಡೆಂಟ್ಗಳು, ಸ್ವಲ್ಪ ಹಣದ ಸಮಸ್ಯೆಗಳು, ಈ ರೀತಿಯ ತುಂಬಾ ಸಮಸ್ಯೆಗಳು ಕುಂಭರಾಶಿಯವರಿಗೆ ಕೂಡ ಬರುವಂತಹ ಸಾಧ್ಯತೆ ಗ್ರಹಣದ ಸಮಯದಲ್ಲಿ ಇದೆ. ಸೊ ನಿಮ್ಮ ಮೂಲ ಜಾತಕದಲ್ಲಿ ಇಷ್ಟಿಗ ರಾಶಿಯಲ್ಲಿದ್ದಾನೆ ಬರ್ಲೇಬೇಕಂದ್ರೆ ಇಲ್ಲ. ಕೆಲವರ ಜಾತಕದಲ್ಲಿ ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾರೆ, ಅಥವಾ ಯಾವುದೇ ಕಟಕ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲದೆ ಸೊ ಅವರಿಗೆ ಗುರುದಶ ನಡೀತಾ ಇದ್ದರೆ ಸ್ವಲ್ಪ ಸಮಸ್ಯೆ ಬರ್ಬೋದು. ಅಥವಾ ಅವರ ಜಾತಕದಲ್ಲಿ ಎಲ್ಲೋ ಅವರಿಗೆ ಒಂದು ಬೇರೆ ದಶೆ ನಡೀತಾ ಇದೆ, ಅವರಿಗೆ ಶನಿ ದಶೆ ನಡೀತಾ ಇದೆ, ಅಂತಹ ಸಮಸ್ಯೆಗಳು ಕೊಡಲ್ಲ. ಮುಖ್ಯವಾಗಿ ಅಲ್ಲಿ ಚಂದ್ರದಶೆ ಮತ್ತೆ ಬುಧ ದಶೆ ಸಮಸ್ಯೆಯನ್ನು ಕೊಡ್ತವೆ, ಸ್ವಲ್ಪ ಮಟ್ಟಿಗೆ ಗುರು ದಶೆ. ಯಾಕಂದ್ರೆ ಗುರು ಅಲ್ಲಿ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನಾಧಿಪತಿ ಆಗಿರುವುದರಿಂದ ಸಮಸ್ಯೆಗಳು ಈ 4 ರಾಶಿಯವರಿಗೆ ಮುಖ್ಯವಾಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು. ಆದರೆ ನಿಮ್ಮ ಮೂಲ ಜಾತಕವನ್ನು ನೋಡಿ, ಅಲ್ಲಿ ಏನಾದ್ರು ದಶಾ ಭುಕ್ತಿ ಅಂತರ್ಭುಕ್ತಿಯಲ್ಲಿ ನಾನು ಹೇಳ್ತಕ್ಕಂಥ ದಶಾಗಳು ನಡೀತಾ ಇದೆಯಾ? ಚಂದ್ರ ದಶ, ಸೂರ್ಯ ದಶ, ಗುರು ದಶ, ಸ್ವಲ್ಪ ಮಟ್ಟಿಗೆ ಬುಧ ದಶ ನಡೀತಾ ಇದೆ. ಯಾಕಂದ್ರೆ ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರ ಆಗಿರೋದ್ರಿಂದ, ಮತ್ತೆ ಆಶ್ಲೇಷ ನಕ್ಷತ್ರದವರು ಕೂಡ ಸ್ವಲ್ಪ ಜಾಗೃತಿಯಿಂದ ಇರ್ಬೇಕಂದ್ರೆ ಆಶ್ಲೇಷ ನಕ್ಷತ್ರದಲ್ಲೇ ಆಗುವುದರಿಂದ. ಸೊ ಪರಿಹಾರ ಮುಖ್ಯವಾಗಿ ಇಲ್ಲಿ ನಾವು ಕಟಕ ರಾಶಿಯಲ್ಲಿ ಜಲತತ್ವದ ರಾಶಿಯಲ್ಲಿ ಇರೋದ್ರಿಂದ ಒಂದು ಪರಿಹಾರ ಎಂದು ನೀರಿನ ಹತ್ತಿರ ಈ 4 ರಾಶಿಯವರು, ಅಂದ್ರೆ ಇವಾಗೆಲ್ಲ ಸೀಸನ್ ಇರ್ತದೆ, ಮಳೆಯ ಸಮಯದಲ್ಲಿ ಬೀಚ್ಗೆ ಹೋಗೋದು, ಫಾಲ್ಸ್ಗೆ ಹೋಗೋದು, ಇದನ್ನು ಸ್ವಲ್ಪ ಕಡಿಮೆ ಮಾಡಿ. ಅದು ಒಂದು ಪರಿಹಾರ. ಪೂಜೆನೆ ಪರಿಹಾರ ಬೇಕು ಅಂತೆಲ್ಲ, ಅದೊಂದು ಪರಿಹಾರ. ಅದೇ ರೀತಿ ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಬಹುದು ನೀವು ಗ್ರಹಣದ ಮರುದಿನ, ಅಥವಾ ರುದ್ರಾಭಿಷೇಕವನ್ನ, ಶಿವನಿಗೆ ರುದ್ರಾಭಿಷೇಕವನ್ನ ಈ ರಾಶಿಯವರು ಮಾಡಬಹುದು. ಅದು ಇಲ್ಲ ಅಂದ್ರೆ ಎಳ್ಳೆಣ್ಣೆಯನ್ನ ಶಿವನಿಗೆ ಅರ್ಪಣೆ ಮಾಡಬಹುದು. ಮಂತ್ರ ಯಾವುದು ಪಠಿಸಬಹುದು ಅಂದ್ರೆ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ದಿನವಿಡೀ ಪಠಿಸಬಹುದು, ಅಥವಾ ರಾತ್ರಿ 9:21 ಏನು ಗ್ರಹಣ ಪ್ರಾರಂಭ ಆದ್ರೆ 1:30 ಗಂಟೆ ತನಕ ಇರ್ತದೆ. ಆ ಸಮಯದಲ್ಲಿ ಎಲ್ಲಾದ್ರೂ ಕೂತು ನೀವು ಜಪವನ್ನ ಮಾಡಬಹುದು. ಇದು ಕೂಡ ತುಂಬಾ ಎನರ್ಜಿ ಕೊಡ್ತಕ್ಕಂಥದ್ದು. ಸ್ವಲ್ಪ ಸೈಂಟಿಫಿಕ್ ಆಗಿ ಇದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ, ಕನ್ಫ್ಯೂಷನ್ ಇದ್ರೆ, ಸೊ ಖಂಡಿತವಾಗ್ಲೂ ಕಮೆಂಟ್ಸ್ ಅಲ್ಲಿ ಕೇಳ್ಬೋದು. ಸೊ ಇದಿಷ್ಟು ಸೂರ್ಯಗ್ರಹಣದ ವಿಚಾರಗಳು. ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.